ಹಾಯ್ ಎಲ್ಲರಿಗೂ, ನಾನು ನಿಮ್ಮ ರಕ್ಷಾ ಕಟೀಲ್. ಇವತ್ತೊಂದು ನೋಡಿ ಪತ್ರೊಡೆಗೆ ಕೆಸುವಿನ ಎಲೆ ತಗೊಳ್ಳಿಕ್ಕೆ ಬಂದಿದ್ದೇನೆ. ಅದರಲ್ಲಿ ಇದು ಕಪ್ಪಿದು ತಗೊಳ್ಬೇಕು ನಾವು, ಇದು ಬಿಳಿದ್ದಲ್ಲ, ಹಾಗಾಗಿ ಇದನ್ನೊಂದು ತೆಗೆಯುವ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ನೋಡಿ, ಮೊದಲಿಗೆ ಇಲ್ಲಿ ನಾವು ಈ ರೀತಿ ಯಾಕೆ ತೆಗೆಯುವುದು ಅಂತ ಹೇಳಿದರೆ, ಕಪ್ಪು ಮತ್ತು ಬಿಳಿದು, ಇದು ಬಿಳಿದು ತುಂಬ ತುರಿಸ್ತದೆ. ಈ ಕೆಸುವಿನಲ್ಲಿ ಬಿಳಿದು ನೋಡಿ, ಈ ಥರ ಇದ್ದದ್ದನ್ನು ಮಾತ್ರ ನಾವು ತೆಗಿಬೇಕು. ಬಿಳಿದ್ರಂದರೆ ತುಂಬ ನಮಗೆ ಕೈಯೆಲ್ಲ ತುರಿಕೆ ಬರ್ತದೆ, ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ತೇವೆ ನಾವು ಯಾವಾಗಲೂ ಕೂಡ. ಇಷ್ಟು ಸಿಕ್ಕಿದೆ ನಮಗೆ. ಇನ್ನಿದನ್ನು ತಗೊಂಡೋಗಿ ಚೆನ್ನಾಗಿ ತೊಳೆಯೋ ಒಮ್ಮೆ. ನೋಡಿ, ಇದು ಎರಡೂ ಕೆಸುವಿನಲ್ಲೇ ಕೂಡ ಸ್ವಲ್ಪ ತುರಿಕೆಯ ಗುಣ ಇರುವುದರಿಂದ ನಾವು ಇದನ್ನು ಅರಿಶಿನ ಮತ್ತು ಹುಣಸೆ ಹುಳಿಯನ್ನು ಈ ನೀರಿಗೆ ಹಾಕಿ ಸೇರಿಸಿ ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಇದನ್ನು ನೆನೆಲಿಕ್ಕೆ ಬಿಡುವ. ಯಾಕಂದರೆ ತುರಿಕೆ ಎಲ್ಲ ಹೋಗ್ತದೆ ಇದರದ್ದು, ಮತ್ತು ಏನಾದರೂ ಕಸ ಹುಳ ಎಲ್ಲ ಇದ್ದರೆ ಈ ಎಲೆಯಲ್ಲಿ ಎಲ್ಲ ಹೋಗ್ತದೆ. ಈ ರೀತಿಯಾಗಿ ಇಡುವ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ನಂತರ ಇಲ್ಲಿ ನಾನು ಕುಚಲಕ್ಕಿ ಮಾತ್ರ ತಗೊಂಡಿದ್ದೇನೆ, ಅಂದರೆ ಒಳ್ಳೆಯದಾಗಿ ಬರ್ತದೆ ಪತ್ರೊಡೆ ನಮ್ಮದು. ಇದನ್ನೊಂದು 7 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಕುಚಲಕ್ಕಿ ಸ್ವಲ್ಪ ಜಾಸ್ತಿಯಾಗಿ ನೆನೆಯಬೇಕು, ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿ ರುಬ್ಲಿಕ್ಕೆ ಆಗೋದಿಲ್ಲ ಇಲ್ಲದಿದ್ದರೆ. ಇದನ್ನೊಮ್ಮೆ ಚೆನ್ನಾಗಿ ನೈಸಾಗಿ ರುಬ್ಬಿಕೊಂಡು ತರುವ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ. ನಂತರ ನೋಡಿ, ಈ ಎಲೆ ಕೂಡ ಅರ್ಧ ಗಂಟೆ ಆಯಿತು. ಈಗ ಇದನ್ನೊಂದು ತೆಗೆದು ಇದರ ನಾರನ್ನೆಲ್ಲ, ಹಿಂದಿನ ನಾರನ್ನೆಲ್ಲ ತೆಗೆದು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಚ್ಚಿಕೊಂಡು ತರುವ. ನೋಡಿ, ನಾನು ಈ ರೀತಿಯಾಗಿ ತಂದಿದ್ದೇನೆ ಎಲ್ಲವನ್ನು ಕೂಡ. ಇದರ ಹಿಂದೆ ಇದ್ದ ನಾರನ್ನೆಲ್ಲ ತೆಗಿಬೇಕು. ನಂತರ ಹೀಗೆ ಸಣ್ಣಗೆ ಹಚ್ಕೊಂಡು ಬರಬೇಕು. ನಂತರ ನೋಡಿ, ನಾವು ಮಿಕ್ಸಿಯಲ್ಲಿ ಹಾಕಿದ ಹಿಟ್ಟು ನೀರಾಗ್ತದೆ, ಹಾಗಾಗಿ ನಾವು ಒಲೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಸ್ವಲ್ಪ ಗಟ್ಟಿ ಮಾಡಿಯೇ ತರಬೇಕು. ನಂತರ ನೋಡಿ, ಈ ರೀತಿಯಾಗಿ ಎಲ್ಲ ಹಚ್ಚಿಕೊಂಡ ಎಲೆಗೆ ಸೇರಿಸ್ಕೊಳ್ಬೇಕು ಇದನ್ನು, ಹಿಟ್ಟನ್ನು. ಹಲವಾರು ರೀತಿಯಲ್ಲಿ ಮಾಡ್ಬೋದು ಪತ್ರೊಡೆ ರೆಸಿಪಿ. ನಾನು ಈ ರೀತಿಯಾಗಿಯೇ ಮಾಡೋದು. ಮಸಾಲೆ ಪತ್ರೊಡೆ ಒಳ್ಳೆಯದಾಗಿ ಬರ್ತದೆ ಈ ರೀತಿ ಕೂಡ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ನಾವು ಈ ರೀತಿಯಾಗಿ ನೀರಿನಲ್ಲಿ ಮುಳುಗಿಸಿ ಇಡಲಿಲ್ಲದಿದ್ದರೆ ಅರ್ಧ ಗಂಟೆ ಈ ರೀತಿ ಮಿಕ್ಸ್ ಎಲ್ಲ ಮಾಡುವಾಗ ತುಂಬ ಕೈ ತುರಿಕೆ ಬರ್ತದೆ ನಮಗೆ, ಹಾಗಾಗಿ ಹಾಗೆ ಮಾಡಿ ಇಡುವುದು ನಾವು. ನೋಡಿ, ಮಿಕ್ಸ್ ಮಾಡಿದ ಹಿಟ್ಟು ಮತ್ತು ಈ ಕೆಸುವಿನ ಎಲೆಯನ್ನು ಎಷ್ಟು ಗಾತ್ರಕ್ಕೆ ಬೇಕೋ ಅಷ್ಟು ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡಿ ಇಡುವ. ಸಣ್ಣ ಸಣ್ಣದಾಗಿ ಕೂಡ ಇಡ್ಬೋದು. ನಂತರ ಬೇಯ್ದ ನಂತರ ಇದನ್ನು ಕಟ್ ಮಾಡಿ ತಗೊಂಡ್ರೆ ಆಯಿತು. ನೋಡಿ, ಇದನ್ನು ಎಲೆಯಲ್ಲಿ ಕೂಡ ಹಾಕಿ ಮಡಚಿ ಇಡ್ತಾರೆ. ಇದು ಕೂಡ ಸುಲಭದ ರೆಸಿಪಿ. ನಮಗೆ ಎಲೆ ತಂದು ಮಡಚಿ ಇಟ್ಟು ಇನ್ನು ಕಟ್ ಮಾಡೋದಕ್ಕಿಂತ ಇದು ಈ ರೀತಿಯಾಗಿ ಕೂಡ ಮಾಡ್ಬೋದು, ಒಳ್ಳೆಯದಾಗ್ತದೆ. ಎಲ್ಲವನ್ನು ಕೂಡ ಮಾಡಿಕೊಂಡು ಬರುವ. ಈಗ ನೋಡಿ, ಎಲ್ಲ ಆಯಿತು ಉಂಡೆ ಮಾಡಿ. ಇನ್ನು ಇದನ್ನೊಂದು ಅರ್ಧ ಗಂಟೆಗಳ ಕಾಲ ಬೇಯಲಿಕ್ಕಿಟ್ಟರೆ ರೆಡಿ ಆಗ್ತದೆ ನಮ್ಮದು ಪತ್ರೊಡೆಯ ಪುಂಡಿ ಕೂಡ. ನೀರು ಸರಿಯಾಗಿ ಬಿಸಿಯಾದ ನಂತರ ಒಂದು ಅರ್ಧ ಗಂಟೆ ಬೆಂದರೆ ಸಾಕಾಗ್ತದೆ. ಎಲ್ಲವನ್ನು ಕೂಡ ಇಟ್ಟರೆ ಆಯಿತು. ಇನ್ನು ಬೇಯಲಿಕ್ಕೆ ಬಿಡುವ. ಹಾಗೆ ಇದು ಬೇಯುವಷ್ಟು ಹೊತ್ತಿಗೆ ನಾವು ಮಸಾಲೆಯನ್ನು ಕೂಡ ಒಂದು ಗ್ರೈಂಡ್ ಮಾಡಿ ತರುವ. ಇದಕ್ಕೆ ಹಸಿ ಮಸಾಲೆಯನ್ನೇ ತಗೊಂಡಿದ್ದೇನೆ ನಾನು. ದೊಡ್ಡ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಒಂದು ಸಣ್ಣ ಲಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿ, ಒಂದು 2 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 6 ಉದ್ದ ಮೆಣಸು. ಅಷ್ಟೇ ಸಾಕಾಗ್ತದೆ ಇದಕ್ಕೆ. ಇದನ್ನು ನುಣ್ಣಗೆ ರುಬ್ಬಿ ತರುವ. ನೋಡಿ, ಈಚೆಯಿಂದ ಪತ್ರೊಡೆಯ ಪುಂಡಿ ಕೂಡ ಬೆಂದು ರೆಡಿಯಾಗಿದೆ. ನಂತರ ಇದನ್ನೊಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸ್ವಲ್ಪ ಆರಿದ ನಂತರ ಕಟ್ ಮಾಡಿಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ, ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಇದು ಸಿಡಿದ ನಂತರ ಒಂದು 2 ಎಸಳಷ್ಟು ಕರಿಬೇವು ಕೂಡ ಹಾಕಿಕೊಳ್ಳುವ. ನಂತರ ಒಂದು ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಸಣ್ಣಗೆ ಹಚ್ಚಿ ತಗೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಬಾಡಿಸುವ.
ಇದು ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ರೆಸಿಪಿ, ಆದರೆ ಮಾಡಿ ತಿಂದರೆ ತುಂಬ ಖುಷಿಯಾಗಿರ್ತದೆ. ಮಳೆಗಾಲದಲ್ಲಿ ಸಿಗುವ ಈ ಕೆಸುವಿನ ಎಲೆಯನ್ನು ಈ ರೀತಿಯಾಗಿ ಮಾಡಿ ತಿಂದರೆ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ನಾನು ಸೇರಿಸ್ಕೊಂಡಿದ್ದೇನೆ. ನಂತರ ನಾವು ರುಬ್ಬಿ ತಂದಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ನೀರು ಎಷ್ಟು ಹದಕ್ಕೆ ಬೇಕೋ ಅಷ್ಟಕ್ಕೆ ಸೇರಿಸಿಕೊಂಡ್ರೆ ಆಯಿತು, ನಮ್ಮ ಹದಕ್ಕೆ. ತುಂಬ ನೀರು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಆಗಬಾರ್ದು. ನೋಡಿ, ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಇದನ್ನು 5 ನಿಮಿಷ ಕುದಿಲಿಕ್ಕೆ ಬಿಡುವ, ಸರಿಯಾಗಿ ಕುದೀಲಿದು. ನಂತರ ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡಿ ತಗೊಂಡಿದ್ದೇನೆ ಸಣ್ಣ ಸಣ್ಣದಾಗಿ. ಇನ್ನು ಈ ನಮ್ಮ ಗ್ರೇವಿಗೆ ಹಾಕಿದ್ರೆ ಆಯ್ತು. ಇದನ್ನು ನೋಡಿ, ಸರಿಯಾಗಿ ಕುದೀತಾ ಉಂಟು. ಇನ್ನೊಂದೊಂದನ್ನಾಗಿ ಹಾಕಿಕೊಂಡು ಬರುವ. ಇದು ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದ ಪಕ್ಕನೆ ದಪ್ಪ ಆಗ್ತದೆ. ಇದು ತುಂಬ ತಿಕ್ಕಾಗಿ ಬರ್ತದೆ. ಕೊನೆಯದಾಗಿ ಸ್ವಲ್ಪ ಹೊತ್ತು ಆರಿದ ನಂತರ ತುಂಬ ದಪ್ಪವಾಗಿ ಬರ್ತದೆ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಬೇಯಲಿದು. ನೋಡಿ, ಈಗ ತುಂಬ ತಿಕ್ಕಾಗಿ ಬಂತು. ಬೇಗನೆ ರೆಡಿ ಆಗ್ತದೆ, ಏನು ಕಷ್ಟದ ಕೆಲಸ ಇಲ್ಲ. ಪತ್ರೊಡೆ ಅಂದರೆ ಸ್ವಲ್ಪ ಟೈಮ್ ಹಿಡಿತದೆ. ಹಾಗೆ ಹಳ್ಳಿಯ ರೆಸಿಪಿಗಳೆಲ್ಲ ಹಾಗೆ ಸ್ವಲ್ಪ ಟೈಮ್ ಹಿಡಿದ್ರೂ ಕೂಡ ತುಂಬ ರುಚಿಯಾಗಿ ಬರ್ತದೆ, ತುಂಬ ಆರೋಗ್ಯಕರವಾಗಿ ಕೂಡ ಇರ್ತದೆ. ನಮ್ಮ ಪತ್ರೊಡೆ ಕೂಡ ರೆಡಿ ಆಯಿತು. ಈಗ ಇಷ್ಟಾದರೆ ಸಾಕು ನಮಗೆ ಕನ್ಸಿಸ್ಟೆನ್ಸಿ. ಇನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ ಇದನ್ನು. ನೋಡಿ, ಈಗ ಎಷ್ಟು ಒಳ್ಳೆಯದಾಗಿ ಬಂದಿದೆ ನಮ್ಮ ಪತ್ರೊಡೆ ಕೂಡ. ತುಂಬ ತಿಕ್ಕಾಗಿ ಕೂಡ ಬಂದಿದೆ. ಮತ್ತು ಬಾಯ್ಲ್ಡ್ ರೈಸಲ್ಲಿ ಮಾಡಿದ ಪತ್ರೊಡೆ ಕೂಡ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ಕೂಡ ಈ ರೀತಿಯಾಗಿ ಮಾಡಿ ಹೇಗೆ ಬಂದಿದೆ ಅಂತ ಒಮ್ಮೆ ನನಗೆ ಕೂಡ ಹೇಳಿ. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಮುಂದಿನ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.